ನಮ್ಮ ಅತ್ತೆ ನನ್ಗೊಂದ್ ಚಾಲೆಂಜ್ ಕೊಡ್ತಾರೆ. ಕೂದಲುಗಳನ್ನು ಕರೆಕ್ಟ್ ಬಿಲ್ಡಿಂಗ್ ಏನಾ ಇದು? ಯಾರ್ದ ಬಿಲ್ಡಿಂಗ್ ಹೋಗ್ಬಿಟ್ಟು 1.5 ಮಳ ಐತೆ. ಆಟದವನೇ ಎದ್ರಕೊಂಡ್ಬಿಡ್ಬೇಕು. ನಿಂತ್ಕೋ ನೀನ್ ಕಡ. ಇದಾಗಿದೆ ನನ್ನ ಈ ಸುಂದರವಾದ ಮುಖ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಅತ್ತೆ ಎಲ್ಲ ಹೋಗೋಣ ಬಾ ಅಂತ ಮನೆ ಕರ್ಸ್ಕೊಂಡು ಒಂದು ದೊಡ್ಡ ಸ್ಕೆಚಲ್ಲಿ ನೋಡಿ ನಿಂತವ್ರೆ. ದೊಡ್ಡ ಸ್ಕೆಚ್ ಹಾಕೊಂಡು ಮನೆ ಬಾಗ್ಲಲ್ಲೇ ಅರ್ಕೆ ಕುರಿಗೆ ರೆಡಿ ಮಾಡಕ್ ನಿಂತವ್ರೆ. ನಮ್ಮ ಮೋಟ್ರ್ ಬಂತು, ಕುಟು ಮೋಟ್ರು. ಏನ್ ಕುಟು ಮೋಟ್ರು? ಅದು ಕಬ್ಬು ಜ್ಯೂಸು ಮನೆ ಹತ್ರನೇ ಬರುತ್ತೆ ನೋಡಿ. ಇನ್ಸ್ಟೆಂಟ್ ಕಬ್ಬಿನ ಜ್ಯೂಸ್ ಗಾಡಿ. ಜನರೇಟರ್ ಇದ್ದಂಗೆ. ಜನರೇಟ್ರ ಆ ಥರ ಇನ್ಸ್ಟೆಂಟ್ ಕಬ್ಬಿನ ಜ್ಯೂಸ್ ಗಾಡಿನೇ ಇವಾಗ ಮನೆ ಹತ್ರ ಬರುತ್ತೆ. ನಾವು ಹೋಗಂಗೆ ಇಲ್ಲ. ಈ ಇನ್ವೆನ್ಷನ್ ಮಾಡಿರೋ ಅಂಕಲ್ ಸೂಪರ್. ತಲೆನೋ ತಲೆ. ಸರಿ, ಈಗ ವಿಚಾರಕ್ಕೆ ಬರೋಣ. ನಮ್ಮ ಅತ್ತೆ ನನ್ಗೊಂದು ಚಾಲೆಂಜ್ ಕೊಡ್ತಾರೆ. ಏನಂತೆ, ಅವರೆಲ್ಲ ಕರ್ಕೊಂಡು ಹೋಗ್ತಾರಂತೆ, ಆದ್ರೆ ಅವ್ರು ಹೇಳಿದ ರೀತಿಲೇ ನಾನು ಬರ್ಬೇಕಂತೆ. ನಾನು ಎಷ್ಟು ಚೆನ್ನಾಗಿ ಒಳ್ಳೆ ಹುಡುಗಿ ಥರ ಈ ಥರ ನೋಡಿ ಟ್ರೆಡಿಷ್ನಲ್ ಹಾಕೊಂಡು ಬಂದು ಜೀನ್ಸ್ ಪ್ಯಾಂಟ್ಗೆ ಟ್ರೆಡಿಷ್ನಲ್ ಟಾಪ್ ಹಾಕೊಂಡು ಬಂದಿದ್ದೀನಿ. ಮತ್ತೆ ನನ್ನ ಮಕ್ಕ ಅಧ್ವಾನ ಮಾಡ್ತಾರೆ ಇವಾಗ. ಅಧ್ವಾನ ಏನಿಲ್ಲ, ನಿಂತರ ಎಲ್ಲ ಓವರ್ ಆಗಿಲ್ಲ ಮಾಡಲ್ಲ ನಾವು. ನಾನೇನು ಓವರ್ ಆಗಿ ಮಾಡ್ಬಿಟ್ಟಿದ್ದೆ? ಯಾವಾಗ ಮಾಡಿದ್ರಿ? ಯಾವಾಗ ಓವರ್ ಆಗಿ ನೋಡಿದ್ರು ಹೌದಾ ಆಂಟಿ ಮಾಡ್ಬಿಟ್ಟಿದ್ದಲ್ಲ ಎಲ್ಲೋ ಅದು ಪ್ರ್ಯಾಂಕ್. ಆದ್ರೆ ನೋಡ್ದವ್ರಿಗೆ ಏನು ಇದೇನೋ ಫಸ್ಟ್ ಆಮೇಲೆ ಏನೋ ತಿಳ್ಕೊಂಡ್ರೆ ಪರವಾಗಿಲ್ಲ. ಸಡನ್ ಆಗಿ ನಮ್ಗೆ ಕಾಣ್ಕಂಡಂಗೆ ಏನೇನೋ ಮಾಡ್ಬಿಡ್ತೀಯಲ್ವಾ, ಅದಕ್ಕೆ ನಾನು ಇಲ್ಲೇ ಎಲ್ಲ ನಾವು ಹೋಗಕ್ಕೆ ಆಚೆ ಎಲ್ಲ ತಿರ್ಗಾಡಕ್ ಮಾಡೋಣ ಅಂತಿದ್ದೆ. ನೀನ್ ಏನ್ ಕೊಡ್ತೀಯ ಕೊಡು, ನಾನು ಎಲ್ ಬೇಕಾದ್ರೂ ಬರ್ತೀನಿ ಅಂದಲ್ವಾ. ಬೆಳಿಗ್ಗೆ ಸುಮ್ನೆ ಫೋನಲ್ಲಿ ತಮಾಷೆಗೆ ಹೇಳಿದ್ನ ಸ್ಫೂರ್ತಿಯಾಗಿ ಎಲ್ಲ ನೀವು ಪೂರ್ತಿಯಾಗಿ ತಗೊಂಡಿದ್ದೀವಿ. ಆಯ್ದ ಸಮೇತ ನೋಡಿ ನನ್ ಹಾಲಿನಂತ ಒಳಪು ಅಂತ ಕಳ್ಸಿದೀನಿ. ಹಾಲ ಯಾವಾಗ ಎಷ್ಟನ ಕಲರ್ ಹಾಲು ಹಾಕಿ ಮತ್ತೆ ನನ್ ಬ್ಯೂಟಿ ಕನ್ಸರ್ನ್ ಅಲ್ಲಿ ಇಲ್ಲ, ಹಾಲಲ್ಲಿ ಏಲಕ್ಕಿ ಕೇಳಿಸ್ಕೊಂಡ? ಗೊತ್ತು. ಹಾಲಲ್ಲಿ ಏಲಕ್ಕಿ ಹಾಕಿ ಕಲ್ಸಿದೀನಿ. ಏಲಕ್ಕಿನೋ ಹೇಳೋ ನೀನ್ ಹಾಕೋ, ನಂಗ್ ಬ್ಯಾಡ. ನಿನಗೆ ನಂಗ್ ಬ್ಯಾಡ. ನಿನಗೆ ಹಾಕ್ತಾ ಇರೋದು ಅದೇ ನಂಗ ಹಾಲ್ ಬ್ಯಾಡ. ತಗೋ ಮಗ, ನಂಗ್ ಬ್ಯಾಡ. ನನ್ ಫೇಸ್ ಮೇಲೆ ಫುಲ್ ಕನ್ಸರ್ನ್ ಆಗಿ ನಾನು ಸಕ್ಕದಾಗ ಕಾಣ್ಬೇಕಂತೇಳಿ ನನಗೆ ಇವಾಗ ಫೇಸ್ ಮಾಸ್ಕ್ ಹಾಕ್ತಾರೆ. ಆದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನಂದ್ರೆ ಇಲ್ಲಿ ಈ ಮಕ್ಕ ಇಟ್ಕೊಂಡೆ ನಾನು ಅವ್ರು ಕರ್ಕೊಂಡೋಗಿ ಜಾಗಕ್ಕೆಲ್ಲ ಹೋಗ್ಬೇಕು. ನಿಮ್ಮ ಕೂದಲುಗಳನ್ನು ತಂಡಿ ಆಯ್ತಾಯ್ತಲ್ಲ. ಬಟ್ಟೆ ಓ ಇದು ಬ್ಲ್ಯಾಕ್ ಅದಕ್ಕೂ ಎತ್ತು ಕಾಣತ್ತಮ್ಮ, ಒರ್ಸ್ಕೋಬೇಕು. ಒಂದ್ ಡಬ್ಬಿ ಟವಲ್ ಕೊಡಲ್ಲ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಉಚಿತರ ಕರ್ಕೊಂಡು ಹೋಗ್ಬೇಡ. ನಂಗೊಂದು ಡಮ್ಮಿ ಟವಲ್ ಕೊಡು. ಆದ್ರೂ 2 ಕರೆ ಮಾಡ್ಬಿಟ್ಟು ಚಳಿ ಆಗ್ತೈತಲ್ಲ, ಇದು ಕೊರಿತಾ ಐತಲ್ವಾ, ಅದಕ್ಕೆ ಚಳಿ ಆಗ್ತೈತಿ. 1.5 ಮಳ ಐತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಜಾಸ್ತಿ ಆಗೋಯ್ತು, ಕಳ್ಸಿ. ಆಟದವನೇ ಎದ್ರಕೊಂಡ್ಬಿಡ್ಬೇಕು. ಎಮ್ಮಂಗೇನೋ ನಾಯಿಗೆ ಕಚ್ಬಿಟ್ಟದ, ಅದಕ್ಕೆ ಔಷಧಿ ಹಾಕವ್ರ. ನೀನ್ ತಾನೇ ಹಚ್ಚ ಕೇಳಿರೋದು. ಬಾ ಅರ್ಬರ್ಕೆ ಮಾಡ್ಬೇಡ. ನೋಡ್ದಾಗ ಅಟ್ಲೀಸ್ಟ್ ಫೇಸ್ ವಾಶ್ ಫೇಸ್ ಮಾಸ್ಕ್ ನೋಡೆ ಅಂತ ಇರ್ಲಿ ಅಂತನಾ ಸಾಕು. ಇಲ್ಲ ಕೆಳಗಡೆ ಗಡ್ಡಕ್ಕಿ ನಂಚೂರು ಹಾಕ್ತೀನಿ. 2 ಮಳ ಆಯ್ತು ಗಡ್ಡ. ಸರಿ ಮಾಡ್ತೀನಿ. ರಕ್ತ ಮಾಂಸ ಹೋಗಿ ನಿನ್ನ ನೋಡ್ಕೊ ಫಸ್ಟ್. ಓಹೋ ಗೈಸ್, ಇದಾಗಿದೆ ನನ್ನ ಈ ಸುಂದರವಾದ ಮುಖ. ನಮ್ಮ ಅತ್ತೆಗೆ ಮೇಕಪ್ ಮಾಡ್ಕೊಳಕ್ ಒಂಚೂರು ಜಾಗ ಬಿಟ್ಟಿಲ್ಲ, ಅದಕ್ಕೆ ನಾನು ಹಾಕೊಳ್ದೆ ಬಂದಿದ್ದು ಖರ್ಚು ಆಗೋಯ್ತು. ಇವಾಗ ಇವ ಯಾರೇ? ಫೋನ್ ತಗೊಂಬ ಬೇಗ.
ಟಾಸ್ಕ್ ಕೊಡಿ ಒಂಚೂರು ಬೇಗ. ತಗೋ 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 ತಗೋ. ಚೂರು ಬೇಗ ಆಟ ನಿಂತಿದೆ. ಇದೇನಿದು? ಕಪ್ ಕೇಕ್. ಆಯ್ತಾ? ಎಲ್ಲ ಅನಿಸ್ತಿದೆ. ಸೂಪರ್ ಅನ್ನಿಸ್ತಿದೆ. ಇಂದು ಮೌನಂ ಸಮಾಧಿ ಲಕ್ಷಣ ಮಾಡಿದೆ ಈಗ. ಹೌದಾ? ಇದಕ್ಕಿಂತ ಹೆಚ್ಚಿಗೆ ನನ್ನ ಕೈಲಿ ಬಾಯ್ ತೆಗಿಲಿಕ್ಕೆ ನೋಡೋಣ ಎಷ್ಟು ಮೌನವಾಗಿರ್ತೀಯ ಅಂತ ನೋಡ್ತೀನಿ. ಅಲ್ಲಿ ಹೋಗಿ ನೋಡ್ತೀನಿ ಎಷ್ಟು ಮೌನವಾಗಿರ್ತೀನಿ. ತುಂಬಾ ಯಾಕೆ ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಇಷ್ಟೆಲ್ಲ ಮಾಡ್ಬೋದು? ಏನ್ ನಿರ್ದಾಕ್ಷಿಣ್ಯ ಇಲ್ಲ. ಏನು ವಿಷ ಕಲ್ಸಿ ಹಾಕಿದೀನಿ ಕಡ್ಲೆ ಇಟ್ಟು ಗ್ಲಾಮರ್ ಬರ್ಲಿ ಅಂತ. ಗ್ಲಾಮರ್ ಬರ್ಲಿ ಅಂತ. ಗ್ಲಾಮರ್ ಓಕೆ, ಮನೇಲಿ ಬರ್ಸ್ಬೋದಿತ್ತು. ನೀನು ಕಣ್ಣ ಪರವಾಗಿಲ್ಲ, ನನ್ಗೇನು ಎಲ್ಲ ಹಾಕೊಂಡಾದ್ರೂ ಬರ್ತೀನಿ ಅಂತಲ್ಲ. ಸರಿ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನನ್ನ ಮೇಲೆ ಆಕ್ಷನ್ ತಗೊಳ್ಳೋ ಅವಶ್ಯಕತೆ ಇತ್ತಾ? ಇತ್ತು. ಯಾಕೆ ನಾನು ಅಂಥದ್ದೇನು ಮಾಡಿದ್ದೆ? ನಾನೇನು ಮಾಡಿದ್ದೆ ಹೇಳ್ತೀನಿ. ಇಲ್ಲೆಲ್ಲ ಹೇಳಿದ್ರೆ ತಪ್ಪಾಗ್ತದೆ. ಆಮೇಲೆ ನಂಗೆ ನಗೋಕ್ಕಾಗಲ್ಲ. ಹೋಗಿ ಏನಾದ್ರು ಕಾಮಿಡಿ ಮಾಡ್ಕೊ. ಇವಾಗ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ನೋಡ್ರೆ ನಮ್ಮ ಫ್ಯಾನ್ಸ್ ಇದ್ದಾರೆ, ಚಿಕ್ಕ ಚಿಕ್ಕ ಚಿಲ್ಟು ಫ್ಯಾನ್ಸ್. ಅವ್ರ ಮುಂದೆ ನಮ್ಮ ಅತ್ತೆ ಫಿಕ್ಸ್ ಆಗ್ಬಿಡೋದು ಇವತ್ತು ನಾನು ಅಜ್ಜಿಗೆ ಮಾಡ್ಬೇಕಂತ. ಏನಂತೀರ? ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಯಾಕೆ ಗಾಂಚಲಿ ಜಾಸ್ತಿ ಆಯ್ತು. ನಾನು ಬೇರೆ ಇದಕ್ಕೆ ಮೇಲೆ ನನ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ. ರೋಡಲ್ಲಿ ಫುಲ್ ಮೂಮೆಂಟ್ಸ್ಗಳಾಗಿದೆ ಎಲ್ಲ. ನಾವು ಗಾಬರಿ ಗಾಡಿದಾಗರೆಲ್ಲ ಏನಿಗೆ ಹುಡುಗಿ ಹಿಂಗೈತಲ್ಲ ಅಂತ. ಏನಿ ಮೂರ್ತಿ ನಾ ಗಿಣಿಯಾಗಿ ಗುಡಿದೀನಿ ನಾನು ಇವತ್ತು. ಚಿಲ್ಟು ಫುಲ್ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ. ಕರೆಕ್ಟ್ ಬಿಲ್ಡಿಂಗ್ ಹೋಗ್ತಿದ್ಯಾ? ಅದೇ ಕರೆಕ್ಟ್ ಬಿಲ್ಡಿಂಗ್ ಏನಾ ಇದು? ಯಾರ್ದೋ ಬಿಲ್ಡಿಂಗ್ ಹೋಗ್ಬಿಟ್ಟು ಇದೇ ಇರ್ಬೇಕಲ್ವಾ? ನಂಗೆ ಗೊತ್ತಿಲ್ಲ ಚೀನು, ನೀನು ಕರ್ಕೊಂಬಂದಿರೋದು. ನಾವು ಅರ್ಥಬಿಟ್ಟಿನ ಅಲ್ಲೇ. ಗೈಸ್, ಈಗ ನಮ್ಮ ಶಿಲ್ಟು ಗ್ಯಾಂಗಲ್ಲಿ ದ ಫ್ಯಾನ್ ನಂಬರ್ 1 ಬರ್ತಾ ಇದ್ದಾರೆ ಗೇಟ್ ತೆಗಿಯೋಕ್ಕೆ. ಫುಲ್ ಗಾಬರಿಯಾಗಿ ಆಗ್ತಾರೆ ನೋಡ್ರಿ ಇವಾಗ. ನಾವು ಮತ್ತೆ ಕರೆಕ್ಟ್ ಮನೆಗೆ ಕರ್ಕೊಂಡ್ಬಿಟ್ಟು ಇಲ್ಲ ರಾಂಗ್ ಅಡ್ರೆಸ್ ಅಂತ ಅಂದ್ಕೊಂಡು. ಹ್ಞೂ ಅಕ್ಕ ಬಂದಿದ್ದೀನಿ, ಬನ್ನಿ. ಓ ಬಂದೆ. ಮೀನಾಕ್ಷಿ ಮೀನಾಕ್ಷಿ ಶಾಕ್ ಆಗೋದ್ಲ ಅವಳು. ಶಾಕ್ ಆಯ್ತಾ? ಶಾಕ್ ಆಯ್ತಾ? ಒಂದು ಕಿಸ್ ಕೊಡು, ಒಂದು ಕಿಸ್ ಕೊಡು. ಒಂದು ಕಿಸ್ ಕೊಡು. ಅವನು ಕಬರಿ ಚಪ್ಪಲಿ ಇಲ್ಲೇ ಬಿಡ. ಕಿಸ್ ಕೊಡೆ ಒಂದು. ನಿಂತ್ಕೋ, ನೀನ್ ಕೊಡ. ಅಯ್ಯೋ, ನೀವು ಆಂಟಿ ಟಾಸ್ಕ್ ಕೊಟ್ಟಾರೆ. ಬಾ ಆಂಟಿ, ಚೆನ್ನಾಗಿದ್ದೀರಾ? ಅಕ್ಕನೋಗ ಆಂಟಿ ಅಂತಾಳೆ. ಎಲ್ಲ ದಪ್ಪ ಆಗ್ಬಿಟ್ಟಿದೀವಲ್ಲ, ಅದಕ್ಕೆ ಆಂಟಿ ಅಯ್ಯೋ ಇಲ್ಲ ಇಲ್ಲ, ಕಿಸ್ ಕೊಡು. ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆ. ಈ ಟಾಸ್ಕಿಂದ ನಾನು ತಪ್ಸ್ಕೋಬೇಕಂದ್ರೆ ನಮ್ಮ ಅತ್ತೆ ಹೇಳಿದ್ರು, ಅಲ್ಲಿ ಆ ಮನೇಲಿ 3 ಜನ ಮಕ್ಳಿದ್ದಾರೆ. ಸೊ ಅವರಿಂದ ಯಾರಾದ್ರೂ ಒಬ್ರು ನನಗೆ ಬಂದು ನನ್ನ ಮುಖ ಹೆಂಗಿದೆ ಅದ್ರ ಮೇಲೆ ಅವ್ರು ಕಿಸ್ ಮಾಡ್ಬೇಕು. ನಾನು ತುಂಬಾ ಎದುರ್ಕೊಂಡಿದ್ದೆ ಅವ್ರು ಕೊಡಲ್ಲ ಅಂತ. ಇವಳಿಗೂ ನಾನು ಫುಲ್ಲು ಪೂಸಿ ಹೊಡೆದು ಅದು ಇದು ಕತೆ ಹೇಳಿ ಡೆಮೋ ಎಲ್ಲ ತೋರ್ಸಿದ್ಮೇಲೆ ಅಟ್ ಲಾಸ್ಟ್ ಒಪ್ಕೊಂಡ್ಲು. ಇವಳಿಗೆ ಸ್ವಲ್ಪ ಲವ್ ಜಾಸ್ತಿ, ಸೊ ಅದಕ್ಕೆ ಒಪ್ಕೊಂಡ್ಲು ಅನ್ಸುತ್ತೆ. ಟಿವಿ ಚೇಂಜ್ ಮಾಡ್ಸಿದೀರಾ? ಮತ್ತೆ ಅವ್ಳು ಕಿಸ್ ಕೊಡ್ತಾರಂತ ನಂಗೆ. ಕೊಡ್ತಾಳಂತ ಕೊಡೆ. ಅವಳು ಇದನ್ನ ಚಾಲೆಂಜ್ ಹಾಕೊಂಡು ಹಾಕಿಸ್ಕೊಂಡ್ ಬಂದವಳೆ. ನಾನು ಹಂಗೆ ಬರ್ತೀನಿ ಅವ್ರ ಮನೆಗೆ. ಕಿಸ್ ಕೊಡುವ. ನನಗೆ ಮುಖ ತೊಳಿಬೋದು ಯಪ್ಪ ಬಾಯಿ. ನಾನು ಗೆದ್ದೆ ಚಾಲೆಂಜ್ ಅಲ್ಲಿ. ಎಷ್ಟು ತಿಂಗಳಾಯ್ತು? 1 ತಿಂಗಳು 24 ತಾರೀಕು ಬಂದ್ರೆ 2 ಹೌದಾ? ತುಂಬಾ ಹೆದರ್ಕೊಂತಾರೆ. ನೀವೇ ಮಾಡಿಸ್ತೀರಾ ಸ್ನಾನ? ಬಾ, ತುಂಬಾ ಹೆದರ್ಕೊಂತಾರೆ ಅನ್ಕೊಂಡೆ, ಬಟ್ ಅಷ್ಟೇನು ಹೆದರ್ಕೊಂಡಿಲ್ಲ. ಬಟ್ ಹೇಳಿದ ತಕ್ಷಣ ಕಟ್ಲಲ್ಲ, ಅದು ಅದು ನಮ್ಮ ಫ್ಯಾನ್ ಅಂದ್ರೆ ಅಲ್ಲ. ನಡೀರಿ. A few moments later. ಬಾ,
ಅವಳು ನನ್ನ ಮುಖ ತೊಳೆಯೋದಕ್ಕೆ ಕರ್ಕೊಂಡೋಗಿದ್ಲು. ನೀನು ಕೊಟ್ಟಿರೋ ಚಾಲೆಂಜಲ್ಲಿ ನಾನು ಗೆದ್ದಿದ್ದೀನಿ. ಹಾ ಈಗ ಗಿರಿಶ ಬಾಯ್ಲೆ ನಿಮ್ಮ ಅಜ್ಜಿ ಹತ್ರ ವೇದಕ್ಕ ಇವಾಗ ಚಾಲೆಂಜ್ ಗೆದ್ದಾಯ್ತಲ್ಲ, ಗಿಫ್ಟ್ ಕೊಡೋಣ ಕೇಳೋಕು. ಏನ ಹೇಳ್ಕೊಡ್ಲು? ಇವತ್ತು ವೇದಕ್ಕೆ ಗೆದ್ದಾಯ್ತಲ್ಲ, ಏನೋ ಗಿಫ್ಟ್ ಕೊಡ್ಸು. ಗಿಫ್ಟು ಚಾಲೆಂಜ್ ಗೆದ್ದಿಲ್ವಾ ಗಿರಿಶಮ್ಮ? ನಾನು ಚಾಲೆಂಜ್ ಗೆದ್ದಿಲ್ವಾ? ಗಿಫ್ಟ್ ಕೊಡ್ಬೇಕು ತಾನೆ, ಕೊಡು. ಮನೇಲಿ ಕೊಡಿಸ್ತೀನಿ. ಸುಳ್ಳು. ಮನೇಲಿ ಕೊಡಿಸ್ತೀನಿ, ಗ್ಯಾರಂಟಿ ಕೊಡಿಸ್ತೀನಿ. ಕೊಡ್ತದ? ನಾವು ಮಾತಾಡ್ಬೇಕು ತಂಬ. ಇಡ್ಕೊ. ನಿಮ್ಮ ಅಜ್ಜಿ ಕೊಡುತ್ತೆ ಅಂತ ಅನ್ಸುತ್ತಾ ಗಿಫ್ಟು? ಕೊಡ್ತಾ? ಏ ಇಲ್ಲ, ಕೊಡ್ತೀನಿ ಅಲ್ಲಪ್ಪ, ಕೊಡ್ತೀನಿ ಗ್ಯಾರಂಟಿ. ಮನ್ಸಿನ ಮತ್ತೆ ಹೆದರ್ಕೋಬೇಡ. ಬ್ಯಾಗಲ್ಲಿ ಮಾಮ ಅಲ್ಲ, ಮಹೇಶ್ ಮಾಮ ಅಲ್ಲ, ಮಾಮ್ಸ್. ಆಯ್ತು ನಡೆಯಲೇ ಅಂತ. ಚಡ್ಡಿ ಹಾಕೊಳ್ಳೋ, ಪ್ಯಾಂಟ್ ಹಾಕೊಳ್ಳೋ. ಆಮೇಲೆ ಮಾತಾಡಿವಂತೆ. ಆಮೇಲೆ ಮಾತಾಡಿವಂತೆ. ಏನೋ ಮಹೇಶ್ ಮಾಮ್ ಬಾ. ಬಾಯ್. ಬಾಯ್. ಸರಿ ಬಾಯ್ ಹೇಳು. ಬಾಯ್ ಹೇಳು. ಅದ್ಕೊಂಡ್ ಬಾಯ್ ಹೇಳ್ತಾರೆ. ಬಾಯ್ ಹೇಳು. ಡಾಗ್ ಮಾಡ್ತಾಳೆ ಅಕ್ಕಾಡಿ. ನೀನ್ ಚೆನ್ನಾಗ್ ಕಾಣಲ್ಲ. ಕರ್ಕೊಂಡೋಗಿಲ್ಲ ಅಂತನಾ? ಇವ್ನು ನೋಡು ಇನ್ನೊಂದ್ ಗಾಡಿ ಐತೆ. ಬಾಯ್ ಹೇಳ. ಹೇಳ ಬಾಯ್ ಅನ್ನ. ಅವನು ಹೇಳ್ದ ಬಾಯ್ ಹೇಳ. ನಿಮ್ಮ ಅಕ್ಕ ಯಾಕ ಹಂಗ್ ಮುಚ್ಕೊಂತಾಳೆ? ನಿಮ್ಮ ಅಕ್ಕ ಯಾಕ ಹಂಗ್ ಮುಚ್ಕೊಂತಾಳೆ? ಕರ್ಕೊಂಡೋಗಿಲ್ಲ ಅಂತ ಸಿಟ್ಟು ಬಂದ್ಬಿಟ್ಟಿದೆ ಅವಳಿಗೆ. ಹುಡ್ಕೊಂಡು ಅಷ್ಟೇ. ಇವರು ಇರೋ ಬರೋ ಆಲೆ ಪ್ಯಾಕಿಂಗ್ ಆಗಿಲ್ಲ. ಚಪ್ಪಲಿ ಕಾಲಲ್ಲಿ ಚಪ್ಪಲಿ ನೋಡಲ್ಲಿ. ಬಾಯ್ ಬಾಯ್. ಮತ್ತೆ ಇವಾಗ ಲಂಚ್ ಟೈಮ್ ಕರ್ಕೊಂಡು ಫುಲ್ ವೆಜ್ಜಾ ಅಂತ ವೆಜ್ ಹೋಟ್ಲಿಗೆ ಒಂದ್ಮೇಲೆ ಕೇಳೋದು. ಪಾನಿಪುರಿ ಇದೆಯಾ ಕೇಳು. ಮನೆಗೆ ಹೋಗೋ ದಾರಿಲಿ ಏನಾದರೂ ತಿನ್ನೋಣ ಅಂತ ಅವ್ರಿಬ್ರು ಚೆನ್ನಾಗಿ ತಿಂದೆ. ನಾನು ಪಾನಿಪುರಿ ಕೇಳಿದೆ. ನಾನೊಬ್ಳೆ ಏನು ತಿಂದಿಲ್ಲ, ಅವರು ಕೂಡ ತಿಂದರು. ಬಟ್ ಅವ್ರನ್ನ ಅಲ್ಲಿ ಕರ್ಕೊಬಂದು ತಿನ್ನೋ ಹಾಗೆ ಫೋರ್ಸ್ ಮಾಡಿದೆಲ್ಲ ನಾನೇ. ನೀನು ಹೋಗ ಅವಳ ಹತ್ರ ಕೂತ್ಕೋಬೇಕಾ? ನಾನು ಮುಖ ತೋರ್ಸೋಣ ಅಲ್ಲ ಒಂಚೂರು. ಬಾರೋ ಮಹೇಶ. ಬಾರೋ ಮಹೇಶ, ಒಂದು ಕ್ವಶನ್ ಕೇಳಬೇಕು. ನಿಮ್ಮಮ್ಮ ನಾನು ಚಾಲೆಂಜಲ್ಲಿ ಗೆದ್ದೀನಿ, ಗಿಫ್ಟ್ ಇಸ್ಕೊಡು. ಗಿಫ್ಟ್ ಇದೇರೆ ನಿಜ ಹೇಳ್ಬಿಡ್ತೀನಿ ನೋಡ. ಆಮೇಲೆ ಗಿಫ್ಟ್ ಕೇಳಿದ್ರೆ ನಾನು ಗೆದ್ದಿಲ್ಲ ಚಾಲೆಂಜು. ಚಾಲೆಂಜು ಎಳ್ಳು ಬೆಲ್ಲ ಕೊಡ್ತೀನಿ ಇಂದಿಲ್ವ? ತಗೊಂಡೋಗು. ಎಳ್ಳು ಬೆಲ್ಲ ಅಷ್ಟೇನ ಗಿಫ್ಟು? ನೀನ್ ಹಂಗೆ ಎಳ್ಳು ಬೆಲ್ಲ ಚಾಲೆಂಜ್ ಎಲ್ಲ ನನ್ ಮೇಲೆ ಹೇಳ್ಬಿಡು. ಬಾ ಬಾ ಬಾ. ನನ್ಗತ್ತೆ ಎಳ್ಳು ಬೆಲ್ಲ ಮಾಡ್ಕೊಡು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ. ನನಗೆ ಹಳೇದ್ ನಾವು ಮರ್ಸ್ಬೇಡ. ನನ್ನ ಟೆಂಪ್ರವರಿ ಏನಿಲ್ಲ, ನನಗೆ ಮೆಮೊರಿ ಚೆನ್ನಾಗಿದೆ. ಚಾಲೆಂಜ್ಗೆಲ್ಲೂ ನಿನಗೆ ಗಿಫ್ಟ್ ಅಂತ ಹೇಳಿದ್ದೆ. ಈಗ ಗಿಫ್ಟ್ ಏನಂದ್ರೆ ಎಳ್ಳು ಬೆಲ್ಲ ಅಂತೆ. ಮೋಸ. ಇವಳು ಕೇಳಿದ್ದೆ ಅದತ್ತೆ, ನೀನ್ ಎಳ್ಳು ಬೆಲ್ಲ ಮಾಡ್ಕೊಡತ್ತೆ ಅಂತ. ನಾನು ಎಳ್ಳು ಬೆಲ್ಲ ಯಾವಾಗತ್ತೆ ಕೇಳಿದೆ? ನಾನು ಗಿಫ್ಟ್ ಕೇಳಿದ್ದು. ನಿಂಗೆ ಅದೇ ಗಿಫ್ಟ್ ಅಂತಾನೆ ಕೇಳಿದ್ದು. ತಿನ್ನಕ್ ನಾನು ಗಿಫ್ಟ್ ತಿನ್ನಕ್ ಮಾಡ್ಕೊಡು ಅಂತ ಕೇಳದ್ನಪ್ಪ. ಎಳ್ಳು ಬೆಲ್ಲ ಅದಕ್ಕೆ ಅದೇ ನೀನ್ ಮಾಡೋದು ಅಂಗಡಿಲೇ ಕೊಡ್ತಾನೆ. ನಾನು ಅದನ್ನ ಕೇಳಿಲ್ಲ. ನಾನು ಅದನ್ನ ಕೇಳಿಲ್ಲ. ಇನ್ನೇನು ಒಂದ್ ಇದ್ ಕೊಡಿಸ್ಲ ಆಟ ಸಾಮಾನು. ನಂಗೆ ಪಾನಿಪುರಿ ಕೊಡ್ಸ್ಕೊಂಡ್ ಕರ್ಕೊಂಬಂದಿಲ್ಲಿ ಪೈಸೆ ವಾಪಸ್ ಕೊಡ್ತೀನಿ. ಅದೆಲ್ಲ ಬೇಡ, ಪಾನಿಪುರಿ ಜಾಮೂನ್ ಬೇಕು. ಗಿಫ್ಟು ಚಾಲೆಂಜ್ ಗೆದ್ದಿಲ್ವಾ? ಗೆದ್ಬಿಟ್ರೆ ಅದಕ್ಕೆ ಪಾನಿಪುರಿ ಕೊಡ್ಸಿರೋದು. ನೀನ್ ಹೇಳಲೇ ಇಲ್ಲ. ಮತ್ತೆ ನಾನು ತಿಂತಾನೆ ಇರ್ಲಿಲ್ಲ. ಮತ್ತೆ ನೀನ್ ತಿನ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು. ಜನರು ಇಲ್ಲಿ ತಿನ್ನೋದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಇದೇ ಫಿಕ್ಸ್ ಅಂಟಿಸ್ಬಿಡ್ತಾರೆ. ನಂಗೇನ್ ಗೊತ್ತು? ನಾವ್ ಹಂಗೆ ಗುರು. ನಂಗೆ ಜಾಮೂನ್ ಕೊಡ್ಸು. ಯಾವ ಜಾಮೂನು? ಮಾಡ್ಕೊಡು. ನಾನ್ ಚಾಲೆಂಜ್ ಗೆದ್ದಿದ್ದೀನಿ ಅಷ್ಟೇ. ನ್ಯಾಯ ಅಂದ್ರೆ ನ್ಯಾಯ. ಯಾವತ್ತಾನ ಪಕ್ಕನಾ? ಗ್ಯಾರಂಟಿ. ಈ ಮಾತು ಕೇಳೋದು ಹೆಚ್ಚ ನಾನು ಮಾಡೋದು. ಈ ಮಾತು ನೆರವೇರ್ದಾಗ ವ್ಲಾಗಲ್ಲಿ ತೋರಿಸ್ತೀನಿ. ಒಂದ್ ವೇಳೆ ಮುಂದಿನ ಯಾವ ವ್ಲಾಗಲ್ಲೂ ಇವ್ರು ಮಾಡಿರೋ ಜಾಮೂನ್ ಬಂದಿಲ್ಲ ಅಂದ್ರೆ ಇವ್ರು ಕಲರ್ ಕಾಗೆ ಆಡ್ಸೋರೆ ಅಂತ. ಅವಳು ಕದ್ದು ಮುಚ್ಚು ತಿನ್ಬಿಟ್ಟು ಬೇಕಂತದ ಇದ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು?
ನೀನ್ ಪ್ರೂಫ್ ಇಟ್ಕೋಬೇಕಂದ್ರೆ ಮಾತಾಡುವ ಎಲ್ಲಿಗ್ ಬೇಕಾದ್ರು ನಾವು ಮಾಡ್ಕೊಟ್ಟಿದ್ದನ್ನ ನೀನ್ ಲಾಗಲ್ಲಿ ತೋರ್ಸ್ಬೇಕು ಅಂತಾನೆ, ನನ್ನ ಅಜೀಬ್ ಮಾಡ್ಬೇಕು ಅಂತಾನೆ ನೀನ್ ಮಾಡ್ಕೊಟ್ಟಿಲ್ಲ ಅಂತ ಅಂದ್ರೆ. ಸರಿ, ಈಗ ನಿನ್ನ ಅಜೀಬ್ ಮಾಡಕ್ಕಾದ್ರೂ ನಾನು ಲಾಗಲ್ಲಿ ಹೇಳ್ತೀನಿ. ನಾವ್ ಯಾವಾಗ್ಲೂ ಕ್ಯಾಮ್ರಾ ಇಟ್ಕೊಂಡು ನಿಂತಿರಲ್ವಲ್ಲ. ಹಂಗಲ್ಲ, ನಾನ್ ತಿನ್ಬೇಕಾದ್ರೆ ವಿಡಿಯೋ ತಗೋ ಪ್ರೂಫ್ಗೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಬೋದು ಅದನ್ನ ನೀನು. ಆಯ್ತಾಯ್ತು ಆಯ್ತಾ? ಆಯ್ತು. ಒಟ್ಟಾಗಿ ಮಾಡ್ಕೊಡ್ತೀಯಾ? ಪಕ್ಕನಾ? ಮಾಡ್ಕೊಡ್ತೀನಿ, ಇನ್ನ 10 ದಿವಸ ಆಗ್ಲಿ ಮಾಡ್ತೀನಿ. ಸರಿ, ಆದ್ರೆ ಈಗ ಸಪ್ಲಿಮೆಂಟ್ರಿ ಗೆದ್ದಿರೋ ಖುಷಿಗೇನು ಇಲ್ವಾ? ಎಳ್ಳು ಬೆಲ್ಲ ಪಾನಿಪುರಿ ಇನ್ನೇನ್ ತಿಂತೀಯೇ? ನಂಗೆ ಎಳ್ಳು ಬೆಲ್ಲ ಬೇಡ, ಪಾನಿಪುರಿ ಲೆಕ್ಕಕ್ಕೆ ಇಲ್ಲ. ಇವಾಗ ಏನ್ ಬೇಕು? ಏನಾದ್ರು ಯೋಚನೆ ಮಾಡು. ಏನು ಏನು ಹೇಳು. ಏನ್ ನಾನೇನು ಯೋಚನೆ ಮಾಡ್ಬೋದು? ನಾವು ಚಿಕನ್ ಬೇಡ, ಶನಿವಾರ ಇವತ್ತು. ಬೇರೆ ಮಾಡ್ತೀಯ? ಕಮಾನ್. ಬೇರೆ ಏನು ಮಾಡಲ್ಲ. ಸಾಯಂಕಾಲ ಅನ್ನ ಸಾರು ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ ಟೂರು, ಅತೀಶ್ ಹೋಮ್ ಟೂರ್ ವಿಡಿಯೋ ಅತಿ ಶೀಘ್ರದಲ್ಲೇ ಬರ್ತಿದೆ. ನಿಮ್ಮ ಮನೇಲಿ ಮಾಡು ಫಸ್ಟ್, ಆಮೇಲೆ ನಮ್ಮ ಮನೇಲಿ ಎಷ್ಟು ಚಿನ್ನ ಇದೆ ಬೇಡಪ್ಪ. ನಮ್ಮ ಅತ್ತೆ ಮನೆದು ಹೋಮ್ ಟೂರ್ ಮಾಡಿ. ನಿಮ್ಮ ಮನೆ ಚಿನ್ನ ಇದ್ರೆ ನಮ್ಮ ಮನೇಲಿ ಬೆಳ್ಳಿ ಇದೆ, ಮಾಡಕ್ಕಾಗಲ್ಲ. ಚಿನ್ನ ದೊಡ್ಡದ ಬೆಳ್ಳಿ ದೊಡ್ಡದ? ಆದ್ರೆ ಈಗ ಬೆಳ್ಳಿ ಚಿನ್ನ ಎರಡು ಈಕ್ವಲ್ ಬಂದೈತೆ, ಅದು ರೇಟ್ ಜಾಸ್ತಿ. ನಮ್ಮ ಪ್ರಕಾರ ನಮ್ಗೆ ಬೆಳ್ಳಿನೇ ಜಾಸ್ತಿ ಬೆಲೆ, ಅದಕ್ಕೆ ನಮ್ಮ ಅತ್ತೆ ಮನೆ ಹೋಮ್ ಟೂರ್ ಮಾಡ್ತೀನಿ. ಅಡ್ಗೆ ಮನೇಲಿ ಮೂಲೆಯಲ್ಲಿ ಏನಿದೆ ಎಲ್ಲ ತೋರಿಸ್ತೀನಿ. ಆಯ್ತು. ಈ ಮನೆ ಹೋಮ್ ಟೂರ್ ಆದ್ಮೇಲೆ ನಮ್ಮ ಮನೆ ಹೋಮ್ ಟೂರ್. ಈಗ ಫಸ್ಟ್ ಇವ್ರ ಮನೆ ಹೋಮ್ ಟೂರ್ ಬೇಕಾ ನಮ್ಮ ಮನೆ ಹೋಮ್ ಟೂರ್ ಬೇಕಾ ಅದನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ನಮ್ಮ ಮನೆಗೆ ಬಂದೆ. ನಾನು ಇಲ್ಲೆಲ್ಲೋ ಕಿಟಕಿ ಇಸ್ಕೊಂಡು ಬರ್ತಿದ್ದೆ ಅಂತ ನೋಡ್ರೆ ನಮ್ಮ ಮನೆ ಯಜಮಾನ ಕೂತವನೆ. ಗುಂಡು 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 ಅವಳು ಇನ್ನೊಬ್ರು ಎಲ್ಲಿ? ತಿಂಗ್ಲಿ ಹಾಯ್ ಗುಂಡು, ಬಂದ್ಬಿಡು. ಇಲ್ಲೊಬ್ಳು ಅವಳೆ ಸುಂದರಿ, ಇವರೊಬ್ಳು ಇಲ್ಲಿ. ಇವಾಗೆಲ್ಲ ಈಗ ಟ್ರೆಂಡಲ್ಲಿ ಬರ್ತಿದೆಯಲ್ಲ ಗೈಸ್, ಮುದ್ದಾದ ಮೂತಿ, ಆ ಸಾಂಗ್ ಮಾಡ್ಬೋದು ಇವಳ ಮೇಲೆ. ಮುದ್ದಾದ ಮೂತಿ ಮನ್ಸು ಮರಕೋತಿ. ಯಾಕಂದರೆ ನಮ್ಮ ಮನೇಲಿ ಇನ್ನೊಂದು ಭಯ ಏನಂದರೆ, ನಮ್ಮ ಮನೇಲಿ ಗಂಡು ಮಗು ಇದೆ. ಸೊ ಫ್ಯೂಚರಲ್ಲಿ ಪ್ರೆಗ್ನೆಂಟ್ ಏನಾರು ಆಗಿ ಡೆಲಿವರಿ ಅನ್ನೋದಕ್ಕಿಂತ ಬಾಣಂತನ ಮಾಡೋವಂಥ ಸಂದರ್ಭ ಬಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೋಡ್ಕೊಳ್ಳೋರು ಎನಿ ಟೈಮ್ ನಾವಿರಲ್ಲ. ಗುಂಡ ಅಂದರೆ ನಮ್ಮ ಮನೆಗೆ ಫುಲ್ ಅಡ್ಜಸ್ಟ್ ಆಗಿದ್ದಾನೆ. ಅವ್ನು ಆ್ಯಕ್ಚುಲಿ ಅವ್ನು ಗರ್ಲ್ಫ್ರೆಂಡ್ ಹುಡ್ಕೊಂಡಿದ್ದ. ಈ ಮನೆಗೆ ಇವಳು ಬಂದಾಗಿಂದ ಆಚೆ ಹೋಗ್ತಾಯಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ನ ವಿಚಾರ. ಸಿಗುವ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಎಲ್ಲದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.